ಈ ಶಾಲೆಗೆ ತುಂಬ ಪ್ರಸಿದ್ಧಿ ಇದೆ. ಈ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಭಾಳ ಶ್ರದ್ಧೆಯಿಂದ ಮತ್ತು ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಿಜವಾಗಲೂ ಸಂತೋಷ. ಅವರಿಗೆ ಶಿಕ್ಷಕರು ತುಂಬ ಉತ್ತಮ ರೀತಿಯಲ್ಲಿ ತಯಾರು ಮಾಡಿದ್ದಾರೆ. ಅವರು ಆಡುವ ಹಾಡುಗಳು, ನೃತ್ಯ ಮತ್ತು ನಮ್ಮ ಕನ್ನಡ ಸಂಸ್ಕೃತಿಯನ್ನು ಬಿಂಬಿಸುವ ರೀತಿ ನಿಜವಾಗಲೂ ರೋಮಾಂಚನವಾಗುತ್ತದೆ. ಈ ಶಾಲೆಗೆ ಉತ್ತಮ ಭವಿಷ್ಯವಿದೆ. ವಿದ್ಯಾರ್ಥಿಗಳು ಕೂಡ ಹಿಂದೆ ನಡ್ಕೊಂಡು ಬಂದಿದ್ದಂತೆ ಪ್ರಾಮಾಣಿಕರಾಗಿ ದಕ್ಷತೆಯಿಂದ ಕೆಲಸ ನಿರ್ವಹಿಸಲು ಒಂದು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕಂತ ನಾನು ಕೂಡ ನಮ್ಮ ಮುಖ್ಯ ಮೆಸೇಜಲ್ಲಿ ಹೇಳಿದ್ಬಿಟ್ಟೆ. ಸೊ ಈ ಶಾಲೆಗೆ ಒಳ್ಳೆಯದಾಗಲಿ, ಕನ್ನಡ ಬೆಳೆಯಲಿ, ಎಲ್ಲಾದರೂ ಇರು ಎಂತಾದರೂ ಇರು, ಸದಾ ನೀವು ಕನ್ನಡವಾಗಿರುವಂತ ಹೇಳಿದ್ದಾರೆ. ಸೊ ಅದು ವಾಕ್ಯ ಈ ವಿದ್ಯಾರ್ಥಿಗಳು ನಿಜವಾಗಲೂ ನನಸು ಮಾಡಲಿ, ಶ್ರದ್ಧೆಯಿಂದ ಕನ್ನಡನ ಬೆಳೆಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಇಲ್ಲ, ಇಲ್ಲಿ ಸಂಭ್ರಮ, ಸಡಗರ, ಸಂತೋಷ. ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲ ಇರುವಂಥದ್ದು ಪ್ರೀತಿ, ಭಕ್ತಿ, ನೀತಿ. ಇದು ಭಾರತದ ಸಂಸ್ಕೃತಿ, ಕನ್ನಡ ಸಂಸ್ಕೃತಿ. ಕನ್ನಡದವರು ಅಂತಷ್ಟು ಎಲ್ಲರನ್ನ ಪ್ರೀತಿ ಮಾಡ್ತೀವಿ ನಾವು. ಇಲ್ಲಿ ಸೈಂಟ್ ಜೋಸೆಫ್ ಬಾಯ್ಸ್ ಹೈಸ್ಕೂಲಲ್ಲಿ ನಾನಿದ್ದೀನಿ. ರಾಜ್ಯೋತ್ಸವವನ್ನು ಎಷ್ಟು ಅಚ್ಚುಕಟ್ಟಾಗಿ ಆಚರಣೆ ಮಾಡಿದ್ರು ಅಂದರೆ ಇಲ್ಲಿ ಎಲ್ಲವೂ ಈ ಸರ್ವಾಂಗೀಣ ಸುಂದರ ಕಾರ್ಯಕ್ರಮ ಅಂತ ಹೇಳಲ್ವ, ಆ ಹಾಡುಗಳ ಆಯ್ಕೆ ಇರ್ಬೋದು, ಮತ್ತು ಭಾಷಣಗಳಿರ್ಬೋದು, ಗೆಸ್ಟ್ಗಳಿರ್ಬೋದು. ನನಗೂ ಇವತ್ತು ಅತಿಥಿಯಾಗಿ ಭಾಗವಹಿಸೋ ದೊಡ್ಡ ಅವಕಾಶ ಇದು. ಈ ಮಕ್ಕಳನ್ನ ನೋಡಿದರೆ ಎಷ್ಟು ಆನಂದ ಆಯಿತು. ಕನ್ನಡವನ್ನು ಪ್ರೀತಿಸೋದು ಮಾತ್ರ ಅಲ್ಲ, ಪೂಜೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ಯಾವತ್ತು ಎಲ್ಲ ಭಾಷೆಗಳು ಬೇಕು, ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ, ಕನ್ನಡವನ್ನು ಆರಾಧಿಸೋಣ. ಆ ವಾತಾವರಣ ಇಲ್ಲಿ ನಾನು ನೋಡಿದೆ. ಹೀಗೆ ಎಲ್ಲ ಇನ್ಸ್ಟಿಟ್ಯೂಷನ್ ಅವರು ಇದೇ ಥರ ಮಾಡಬೇಕು. ನಮ್ಮ ರಾಜ್ಯೋತ್ಸವ ಇದು ಕೇವಲ ನವೆಂಬರ್ಗೆ ಸೀಮಿತ ಆಗದೆ ನಿತ್ಯೋತ್ಸವ ಆಗಬೇಕು. ಹಾಗೆ ಇಲ್ಲಿನ ಎಲ್ಲ ಪದಾಧಿಕಾರಿಗಳಿಗೆ, ಪ್ರಿನ್ಸಿಪಾಲ್ ಅವರಿಗೆ ಮತ್ತು ಬಳಗದ ಎಲ್ಲ ಬಂಧುಗಳಿಗೆ ನಾನು ಕೃತಜ್ಞತೆ ಹೇಳ್ತೀನಿ, ಅಭಿನಂದನೆ ಹೇಳ್ತೀನಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಕರ್ನಾಟಕ ಮಾತೆ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ. ಶುಭವಾಗಲಿ. ಈ ಶಾಲೆಗೆ ತುಂಬ ಪ್ರಸಿದ್ಧಿ ಇದೆ. ಈ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು, ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಭಾಳ ಶ್ರದ್ಧೆಯಿಂದ ಮತ್ತು ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಿಜವಾಗಲೂ ಸಂತೋಷ. ಅವರಿಗೆ ಶಿಕ್ಷಕರು ತುಂಬ ಉತ್ತಮ ರೀತಿಯಲ್ಲಿ ತಯಾರು ಮಾಡಿದ್ದಾರೆ. ಅವರು ಆಡುವ ಹಾಡುಗಳು, ನೃತ್ಯ ಮತ್ತು ನಮ್ಮ ಕನ್ನಡ ಸಂಸ್ಕೃತಿಯನ್ನು ಬಿಂಬಿಸುವ ರೀತಿ ನಿಜವಾಗಲೂ ರೋಮಾಂಚನವಾಗುತ್ತದೆ. ಈ ಶಾಲೆಗೆ ಉತ್ತಮ ಭವಿಷ್ಯವಿದೆ. ವಿದ್ಯಾರ್ಥಿಗಳು ಕೂಡ ಹಿಂದೆ ನಡ್ಕೊಂಡು ಬಂದಿದ್ದಂತೆ ಪ್ರಾಮಾಣಿಕರಾಗಿ ದಕ್ಷತೆಯಿಂದ ಕೆಲಸ ನಿರ್ವಹಿಸಲು ಒಂದು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕಂತ ನಾನು ಕೂಡ ನಮ್ಮ ಮುಖ್ಯ ಮೆಸೇಜಲ್ಲಿ ಹೇಳಿದ್ಬಿಟ್ಟೆ. ಸೊ ಈ ಶಾಲೆಗೆ ಒಳ್ಳೆಯದಾಗಲಿ, ಕನ್ನಡ ಬೆಳೆಯಲಿ, ಎಲ್ಲಾದರೂ ಇರು ಎಂತಾದರೂ ಇರು, ಸದಾ ನೀವು ಕನ್ನಡವಾಗಿರುವಂತ ಹೇಳಿದ್ದಾರೆ. ಸೊ ಅದು ವಾಕ್ಯ ಈ ವಿದ್ಯಾರ್ಥಿಗಳು ನಿಜವಾಗಲೂ ನನಸು ಮಾಡಲಿ, ಶ್ರದ್ಧೆಯಿಂದ ಕನ್ನಡನ ಬೆಳೆಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಇಲ್ಲ, ಇಲ್ಲಿ ಸಂಭ್ರಮ, ಸಡಗರ, ಸಂತೋಷ. ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲ ಇರುವಂಥದ್ದು ಪ್ರೀತಿ, ಭಕ್ತಿ, ನೀತಿ. ಇದು ಭಾರತದ ಸಂಸ್ಕೃತಿ, ಕನ್ನಡ ಸಂಸ್ಕೃತಿ. ಕನ್ನಡದವರು ಅಂತಷ್ಟು ಎಲ್ಲರನ್ನ ಪ್ರೀತಿ ಮಾಡ್ತೀವಿ ನಾವು. ಇಲ್ಲಿ ಸೈಂಟ್ ಜೋಸೆಫ್ ಬಾಯ್ಸ್ ಹೈಸ್ಕೂಲಲ್ಲಿ ನಾನಿದ್ದೀನಿ. ರಾಜ್ಯೋತ್ಸವವನ್ನು ಎಷ್ಟು ಅಚ್ಚುಕಟ್ಟಾಗಿ ಆಚರಣೆ ಮಾಡಿದ್ರು ಅಂದರೆ ಇಲ್ಲಿ ಎಲ್ಲವೂ ಈ ಸರ್ವಾಂಗೀಣ ಸುಂದರ ಕಾರ್ಯಕ್ರಮ ಅಂತ ಹೇಳಲ್ವ, ಆ ಹಾಡುಗಳ ಆಯ್ಕೆ ಇರ್ಬೋದು, ಮತ್ತು ಭಾಷಣಗಳಿರ್ಬೋದು, ಗೆಸ್ಟ್ಗಳಿರ್ಬೋದು. ನನಗೂ ಇವತ್ತು ಅತಿಥಿಯಾಗಿ ಭಾಗವಹಿಸೋ ದೊಡ್ಡ ಅವಕಾಶ ಇದು. ಈ ಮಕ್ಕಳನ್ನ ನೋಡಿದರೆ ಎಷ್ಟು ಆನಂದ ಆಯಿತು. ಕನ್ನಡವನ್ನು ಪ್ರೀತಿಸೋದು ಮಾತ್ರ ಅಲ್ಲ, ಪೂಜೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ಯಾವತ್ತು ಎಲ್ಲ ಭಾಷೆಗಳು ಬೇಕು, ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ, ಕನ್ನಡವನ್ನು ಆರಾಧಿಸೋಣ. ಆ ವಾತಾವರಣ ಇಲ್ಲಿ ನಾನು ನೋಡಿದೆ. ಹೀಗೆ ಎಲ್ಲ ಇನ್ಸ್ಟಿಟ್ಯೂಷನ್ ಅವರು ಇದೇ ಥರ ಮಾಡಬೇಕು. ನಮ್ಮ ರಾಜ್ಯೋತ್ಸವ ಇದು ಕೇವಲ ನವೆಂಬರ್ಗೆ ಸೀಮಿತ ಆಗದೆ ನಿತ್ಯೋತ್ಸವ ಆಗಬೇಕು. ಹಾಗೆ ಇಲ್ಲಿನ ಎಲ್ಲ ಪದಾಧಿಕಾರಿಗಳಿಗೆ, ಪ್ರಿನ್ಸಿಪಾಲ್ ಅವರಿಗೆ ಮತ್ತು ಬಳಗದ ಎಲ್ಲ ಬಂಧುಗಳಿಗೆ ನಾನು ಕೃತಜ್ಞತೆ ಹೇಳ್ತೀನಿ, ಅಭಿನಂದನೆ ಹೇಳ್ತೀನಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಕರ್ನಾಟಕ ಮಾತೆ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ. ಶುಭವಾಗಲಿ.